ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೆಂತ್ಯ ಸೊಪ್ಪಿನ ಬಾತ್ ಮಾಡೋದು ಹೇಗೆ ಅಂತ ಹಾಕ್ತೀನಿ. ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಇವಾಗ ರೆಡಿ ಮಾಡ್ಕೊಂಡು ನೋಡಿ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಇದನ್ನು ಈಗ ಒಂದು ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಇಷ್ಟು ಮಿಕ್ಸಿನಲ್ಲಿ. ಆಮೇಲೆ ಇದು ಒಗ್ಗರಣೆಗೆ ಅಂತ ನಾನು ಒಂದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಸೊ ಆಮೇಲೆ ಅವರೆಕಾಳು ಅಂತ ಸುಮ್ಮನೆ ಮನೇಲಿತ್ತು, ಸೊ ಅದರಿಂದ ಅವರೆಕಾಳು ಹಾಕೋಣ ಅಂತ ತೊಗೊಂಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. 2 ಮೆಂಬರ್ಸಿಗೆ ಮಾತ್ರ ಆಗೋಷ್ಟು ನಾನು ಬೇಕು ಅಷ್ಟನ್ನ ನಾನು ತೊಗೊಂಡಿದ್ದೀನಿ. ಸೊ ಇವಾಗ ನಾವು ಮಾಡೋಣ. ಸೊ ಇವಾಗ ನಾನು ಇದಕ್ಕೆ ಕಾಯಿ ತುರಿ, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ 2 ರಿಂದ 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಸಾಕು ಖಾರ, ಯಾಕೆಂದರೆ ಮಸಾಲ ಎಲ್ಲ ಹಾಕ್ತೀವಿ ನಾವು, ಲವಂಗ, ಏಲಕ್ಕಿ ಅದೆಲ್ಲ ಹಾಕ್ತೀವಲ್ಲ. ಸೊ ಹಂಗಾಗಿ ಮಸಾಲ ಜಾಸ್ತಿ, ಸೊ ಅದಕ್ಕೆ ಒಂದು 3 ಮೆಣಸಿನ್ಕಾಯಿ ತೊಗೊಂಡು. ಸೊ ಇಷ್ಟಾಯಿತು. ಆಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ತೊಗೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಸಣ್ಣಗೆ ರುಬ್ಕೊಂಡಾಗಿದೆ. ಇವಾಗ ನೋಡಿ, ಕಾಫಿ ಕುಡಿಯೋ ಲೋಟದಲ್ಲಿ 1 ಲೋಟ ಅಕ್ಕಿ ನೆನೆಸಿಟ್ಟಿದ್ದೀನಿ. ಕಾದಿದೆ. ಸೊ ತುಪ್ಪ ಹಾಕೊಳ್ಳೋಣ, 2 ಸ್ಪೂನು. ತುಪ್ಪ ಹಾಕೊಳ್ಳೋಣ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಕಾಯಿಲಿ ಎಣ್ಣೆ ಮತ್ತು ತುಪ್ಪ. ಸೊ ಇವಾಗ ಚಕ್ಕೆ, ಲವಂಗ, ಮೆಣಸು ಅದೆಲ್ಲ ತೊಗೊಂಡಿದ್ದೀನಿ, ಹಾಕ್ತೀನಿ. ಈಗ ಎಣ್ಣೆ ಕಾದಿದೆ. ಹಾಕೊಳ್ತೇನೆ. ಇವಾಗ ಮಸಾಲಾನ ಹಾಕೊಳ್ತೇವೆ. ರುಬ್ಬಿರೋ ಮಸಾಲ ಎಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಇದೆಲ್ಲ ಎಣ್ಣೆ ಬಿಡಬೇಕು. ಕೊಬ್ಬರಿ ಎಲ್ಲ ಐತಲ್ಲ, ಅದು ಎಣ್ಣೆ ಬಿಡಬೇಕು ಸ್ವಲ್ಪ. ಸೊ ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗಬೇಕು. ಆಮೇಲೆ ಟೊಮೆಟೊ ಹಾಕ್ಕೊಳ್ತೇನೆ. ಹೆಚ್ಚಿಟ್ಟು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪು ತೊಳೆದಿದ್ದೀನಿ. ತೊಳೆದ್ಬಿಟ್ಟು
ಹಾಕು. ಜಾಸ್ತಿ ಕಹಿ ಹಬ್ಬನೇ ತೊಗೊಳ್ಬೇಕು, ಬಿಕಾಸ್ 2 ಮೆಂಬರ್ಸ್ಗೆ ಅಂದರೆ ಸ್ವಲ್ಪನೇ ತೊಗೊಳ್ಬೇಕು. ಇವಾಗ ಸ್ವಲ್ಪ ಹೊತ್ತು ಬಿಡೋಣ, 1-2 ಮಿನಿಟ್ಸು. ಚೆನ್ನಾಗಿ ಫ್ರೈ ಆಗಬೇಕು. ಸೊ ಎಣ್ಣೆ ಬಿಟ್ಟಿದೆ, ಅಲ್ಲಿ ಕಾಣಿಸ್ತಿದೆಯಾ, ಎಣ್ಣೆ ಬಿಟ್ಟಿದೆ. ಸೊ ಇವಾಗ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಸ್ವಲ್ಪ ಅಕ್ಕಿನ ಫ್ರೈ ಮಾಡೋದು ಬರುತ್ತೆ. ಸೊ ಹಂಗಾಗಿ ಫಸ್ಟ್ ಅಕ್ಕಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಅಕ್ಕಿ ಫ್ರೈ ಆದಮೇಲೆ ಆಮೇಲೆ 2 ಲೋಟ ನೀರು ತೊಗೊಂಡಿದ್ದೀನಿ. 1 ಲೋಟ ಅಕ್ಕಿ ಹಾಕ್ಕೊಂಡಿದ್ನಲ್ಲ, ಸೊ ಹಂಗಾಗಿ 2 ಲೋಟ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ, ಸ್ವಲ್ಪ ಹುಳಿಗೋಸ್ಕರ ಚೆನ್ನಾಗಿರುತ್ತೆ. ಸೊ ಮೊಸರು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ಕುಕ್ಕರ್ ಕ್ಲೋಸ್ ಮಾಡ್ತೀನಿ. ಇವಾಗ ಕುದೀತಾ ಇದೆ, ಸೊ ಹಂಗಾಗಿ ಕುಕ್ಕರ್ನ ಕ್ಲೋಸ್ ಮಾಡಿ 3 ವಿಸಿಲ್ಸ್ ಹೊಡಿಸ್ಬೇಕು. 3 ವಿಸಿಲ್ಸ್ ಆದಮೇಲೆ ಹೇಗೆ ಬರುತ್ತೆ ನೋಡೋಣ. ತುಂಬಾ ಟೈಮ್ ಆಯಿತು ಪಲಾವ್ ಮಾಡಲಿಕ್ಕಿಟ್ಟು, ಅದು ಕೂಗ್ತಾನೇ ಇಲ್ಲ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಯಾವಾಗ ಕೂಗುತ್ತೆ ಅಂತ. ಸೊ ಕೂಗುತ್ತೆ ಅನಿಸುತ್ತೆ. ಕೂಗು, ಬೇಗ 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 ಕೂಗು. ಯಾಕಪ್ಪ ಕೂಗ್ತಿಲ್ಲ ನೀನು? ಹೊಟ್ಟೆ ಬೇರೆ ಹಸೀತಾ ಇದೆ ತುಂಬ. ಮಾಡ್ತಾ ಇರೋದು ನಾನು ಪಲಾವು, ಅದು ಹೇಗೆ ಬರುತ್ತೆ ಅಂತ ನೋಡೋಣ. ಐ ಆಮ್ ಎಕ್ಸೈಟಿಂಗ್ ಟು ಈಟ್. ಸೊ ಇದು ವಿಜಿಲ್ ಹೊಡೆಯಲ್ಲ ಅನಿಸುತ್ತೆ, ಸೊ ನಾನೇ ಓಡ್ಸೋಣ. ಸೊ ಫೈನಲಿ ಅದಂತೂ ಹೊಡಿಲಿಲ್ಲ, ನಾನೇ ವಿಜಿಲ್ ಹೊಡಿಸ್ಬಿಟ್ಟೆ. ಸೊ ಒಂದಾಗಿದೆ, ಬಾಕಿ ಇದೆ. ಅದು ಹೊಡೆಯುತ್ತೋ ಅಲ್ವೋ ಅಥವಾ ನಾನೇ ಓಡಿಸ್ಬೇಕು ಗೊತ್ತಿಲ್ಲ, ನೋಡುವ. ಇನ್ನೊಂದು ವಿಜಿಲು ಆಯಿತು, ಇನ್ನೊಂದು ವಿಜಿಲು ಆಗೋಯ್ತು. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ. ಇದೆಯೋ ಗೊತ್ತಿಲ್ಲ, ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಿದೆ. ನೋಡುವ, 1-2 ಮಿನಿಟ್ಸ್ ಬಿಡ್ತೀನಿ ಅದನ್ನು ಕುಕ್ಕರ್ ಹಾರಲಿಕ್ಕೆ. ಸೊ ಆಮೇಲೆ ವಿಲ್ ಸಿ ಹೌ ಇಟ್ ಈಸ್ ಅಂತ. ಓಕೆ, ಕೂಲ್ ಆಗಿದೆ ಇವಾಗ. ಸೊ ಇವಾಗ ಓಪನ್ ಮಾಡುವ. ಹೇಗಾಗಿದೆ ನೋಡಿ, ಸೂಪರ್ ಅಲ್ಲ? ಸಖತ್ತಾಗಿದೆ ಪಲಾವ್ ಮಾತ್ರ. ಟೇಸ್ಟ್ ಮಾಡಿ ನೋಡುವ. ಬಟ್ ಪಲಾವ್ ಮಾತ್ರ ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಸೊ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು. ಟೇಕ್ ಕೇರ್, ಬಾಯ್.